ಫೇಸ್ಬುಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಶೇರ್ ಮಾಡಿದ ಆರೋಪ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ಪ್ರಾತಃ ಸಹ ಕಾರ್ಯದರ್ಶಿ ಶರಣ್ ಹಂಪ್ವೆಲ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಗಳೂರಿನ ಕದ್ರಿ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದು ಆರ್ಎಸ್ಎಸ್ ಮುಖಂಡರೊಬ್ಬರ ಭಾಷಣದ ವಿಡಿಯೋ ಶೇರ್ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಶರಣ್ ಹಂಪ್ವೆಲ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮಾಡಲು ಗ್ಯಾಸ್ ಹಚ್ಚಿದ ವೇಳೆ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಘಟನೆ ಕೋಲಾರದ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ ರಿಹಾನಾ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಮಹಿಳೆ ಪರದಾಟವನ್ನು ಮಾಡಿದ್ದಾರೆ. ಇನ್ನು ಘಟನೆಯಲ್ಲಿ ಮನೆಯಲ್ಲಿದ್ದಂಥ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿದೆ. ಮದುವೆಯಲ್ಲಿ ಊಟಕ್ಕೆ ಕುಳಿತ ವ್ಯಕ್ತಿಗಳನ್ನು ಅವಮಾನಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ. ನೆಲಮಂಗಲ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆ ನಡೆಯಿತು. ಈ ಮದುವೆಯಲ್ಲಿ ಅಧಿಕೃತ ಆಹ್ವಾನದ ಮೇರೆಗೆ ರಾಜು ಅನ್ನೋರು ಹೋಗಿದ್ರು. ಆದರೆ ಹಣೆಗೆ ತಿಲಕವಿಟ್ಟ ನೆಪವೊಡ್ಡಿ ಊಟಕ್ಕೆ ಕುಳಿತವರನ್ನ ಎಬ್ಬಿಸಿ ಹೊರಕಳುಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಂಗೆಲ್ಲ ಮಾಡಬಾರ್ದು, ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು, SC ST. ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ತಾಯಿಯನ್ನ ಮಗಳ 4 ಸ್ನೇಹಿತರೆ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿದೆ. ನೇತ್ರಾವತಿ ಕೊಲೆಯಾದಂಥ ಮಹಿಳೆ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ 5 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅಕ್ಟೋಬರ್ 25ರಂದು ರಾತ್ರಿ 10:30ಕ್ಕೆ ನೇತ್ರಾವತಿ ಮನೆಗೆ ಬಾಲಕಿ ಸ್ನೇಹಿತರು ಹೋಗಿದ್ದಾರೆ. ಇದರಲ್ಲಿ ಬಾಲಕಿ ಲವರ್ ಕೂಡ ಇದ್ದಂತೆ. ಈ ವೇಳೆ ತಾಯಿ ಹಾಗೂ ಮಗಳ ಸ್ನೇಹಿತರ ಮಧ್ಯೆ ವಾಗ್ವಾದವಾಗಿದೆ. ಈ ವೇಳೆ ನೇತ್ರಾವತಿ ಪೊಲೀಸರಿಗೆ ಫೋನ್ ಮಾಡ್ತೇವೆ ಅಂತ ಹೆದರಿಸಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದಂಥ ಬಾಲಕಿ ಸ್ನೇಹಿತರು ನೇತ್ರಾವತಿಯ ಕುತ್ತಿಗೆಯನ್ನ ಟವಲ್ನಿಂದ ಬಿಗಿದು ಉಸಿರುಗಟ್ಟಿಸಿ ಕೊಂದು ನಂತರ ಫ್ಯಾನ್ಗೆ ನೇತು ಹಾಕಿದ್ದಾರೆ. ಈ ಬಗ್ಗೆ ಮೃತಳ ಅಕ್ಕ ಅನುಮಾನವನ್ನು ವ್ಯಕ್ತಪಡಿಸಿ ಪೊಲೀಸರಿಗೆ ದೂರನ್ನ ಕೊಟ್ಟಾಗ ಕೊಲೆ ವಿಷಯ ಬಯಲಾಗಿದೆ. ಫ್ಯಾಮಿಲಿ ಅದೇ ಬಾಡಿಗೆ ಇದ್ರಲ್ಲಿ ಬಾಡಿಗೆ ಇದೇನೋ ಇದು ಮಾಡ್ಕೊಂಡ್ರಂತೆ ಗೊತ್ತಿಲ್ಲ. ನನಗೆ ಅದೇ ಸೋಮವಾರ ಫೋನ್ ಬಂತು. ಸೋಮವಾರ ಅದು ಯಾವಾಗಾಯ್ತು ವಿಚಾರ ಗೊತ್ತಿಲ್ಲ. ಪೊಲೀಸರೆಲ್ಲ ನಮ್ಮ ಬರೋಷ್ಟು ಹತ್ರ ನಿಂತಿದ್ರಲ್ಲಿ. ಅದೇ ನಮ್ಮ ಮನೇಲಿ ಫೋನ್ ಹಾಕಿ, ನಾನು ಡ್ಯೂಟಿಲಿ ಇದ್ದೆ. ಫೋನ್ ಹಾಕಿದ್ರು ಒಂದು 12:30 ಇರ್ಬೋದು. ಹಂಗಾಗ್ಬಿಟ್ಟದು. ಹಿಂಗಾಗಿದ್ದೀರಿ ಮೇಗಡ ಮನೆಯಲ್ಲಿ ಏನೋ ಸೂಸೈಡ್ ಮಾಡ್ಕೊಂಬಿಟ್ಟಾರೆ ಅಂತ ಯಾರಿಗೇನೋ ಹೇಳಿದ್ರು. ಆಮೇಲೆ ಪೊಲೀಸರು ಬಂದು ಯಾರಪ್ಪ ನೀವು ಓನರ್ ಸರ್ ಅಂತಂದೆ. ಸರ್ ಇದ್ಕೊಂಡು ಅದೇ ಡೋರ್ ಓಪನ್ ಮಾಡಿದ್ರು. ಸರ್ ಅವ್ರೇನು ಇದು ಮಾಡ್ಕೊಂಡು ಹೋದ್ರು ಸರ್. ಅದ್ರ ಬಗ್ಗೆ ಅಷ್ಟೇ ಸರ್. ಅದೇ 2 ವರ್ಷ ಹೊರಡ ಇರ್ಬೋದು ಸರ್, ಒಂದು ಅಂದಾಜು. ಸರ್ ಅದೇ ಗಂಟೆ ಇಲ್ಲ ಗಾರೆ ಕೆಲಸದ ಅದು ಏನೋ ಏನೋ ಇಂಜಿನಿಯರ್ ಏನೋ ಹೇಳ್ತಾ ಇದ್ದೆ ಕೆಲಸ. ಅವರು EMI ಇಲ್ಲಿ ಬ್ಯಾಂಕ್ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರು. ಹ್ಞೂ ಸರ್. ಚಿಕ್ಕಮಗಳೂರಿನ NR-ಪುರದಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಗಂಡನ ಮನೆಯವರು ವಿಷ ಕೊಟ್ಟು ಕೊಂದಿದ್ದಾರೆ ಅಂತ ಗೃಹಿಣಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಶಂಕರಳ್ಳಿ ಈಶ್ವರಪ್ಪ ಪುತ್ರಿ ಪೂಜಾ ಮೃತ ದುರ್ದೈವಿ. 3 ವರ್ಷದ ಹಿಂದೆ ಮಾವಿನಕೆರೆ ಶೆಂಟಿಕೊಪ್ಪ ಶರತ್ ಜೊತೆ ಪೂಜಾಗೆ ಮದುವೆ ಆಗಿತ್ತು. ದಂಪತಿಗೆ 2 ವರ್ಷ ಗಂಡು ಮಗು ಕೂಡ ಇತ್ತು. ಆದರೆ ಪೂಜಾಳಿಗೆ ಗಂಡ ಹಾಗೂ ಅತ್ತೆ ಮಾವ ನಿತ್ಯ ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಹಲ್ಲೆ ನಡೆಸಿದ್ರಂತೆ. ಈ ಬಗ್ಗೆ ಪೂಜಾ ತನ್ನ ಪೋಷಕರಿಗೆ ಹೇಳ್ಕೊಂಡಿದ್ದಂತೆ. ಆದರೆ ತವರು ಮನೆಯವರು ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ರಂತೆ. ಆದ್ರೀಗ ಮಗಳಿಗೆ ಕಳೆನಾಶಕ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸದ್ಯ ಪೂಜಾ ಸಾವಿನ ಬಳಿಕ ಶವ ಹಾಗೂ ಮಗು ಬಿಟ್ಟು ಅತ್ತೆ ರಾಧಾ ಮತ್ತು ಗಂಡನ ಅಕ್ಕ ಶಬರಿ ನಾಪತ್ತೆಯಾಗಿದ್ದಾರೆ. ಪೊಲೀಸರು ಪತಿ ಶರತ್ ಹಾಗೂ ಮಾವ ಸುಧಾಕರ್ನನ್ನ ಬಂಧನ ಮಾಡಿದ್ದಾರೆ. ಕೆರೆಯಲ್ಲಿ ಆಟವಾಡಲು ಹೋಗಿದ್ದ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಜ್ಞಾನ ಭಾರತೀಯ ವಿಶ್ವೇಶ್ವರಯ್ಯ ಲೇಔಟ್ ಕೆರೆಯಲ್ಲಿ ನಡೆದಿದೆ. ನಿನ್ನೆ ಸಂಜೆ 3 ಬಾಲಕರು ಕೆರೆಯ ಬಳಿ ಹೋಗಿದ್ದು, ಅಣ್ಣ ತಮ್ಮ ಇಬ್ಬರು ಕೆರೆಯಲ್ಲಿ ಮುಳುಗಿದ್ದು ಇನ್ನೊಬ್ಬ ಬಾಲಕ ಬಂದು ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಪೋಷಕರು ಸ್ಥಳಕ್ಕೆ ಬರುವಷ್ಟರಲ್ಲಿ ಓರ್ವ ಬಾಲಕ ಸಾವನ್ನಪ್ಪಿದ್ದು ಇನ್ನೊಬ್ಬ ಬಾಲಕನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆತ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಸಂಜಯ್ ಮತ್ತು ಜಗನ್ನಾಥ್ ಮೃತರಾಗಿದ್ದಾರೆ. ಘಟನೆ ಸಂಬಂಧ ಜ್ಞಾನ ಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಕಾರ್ಯಕ್ರಮ ಆರಂಭವಾಗ್ತಾ ಇದ್ದಂತೆ ವ್ಯಕ್ತಿಯೊಬ್ಬ ಘೋಷಣೆ ಕೂಗುತ್ತಾ ಬಂದಿದ್ದಾರೆ. ಗವರ್ನಮೆಂಟ್ ನೌಕರ ಸಂಘಕ್ಕೆ ಧಿಕ್ಕಾರ, ನನ್ನನ್ನು ಕೋರ್ಟ್ಗೆ ಅಲೆದಾಡಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಘೋಷಣೆ ಕೂಗ್ತಾ ಇದ್ದಂಥ ವ್ಯಕ್ತಿಯನ್ನ ಪೊಲೀಸರು ಹೊರಗೆ ಕರೆದುಕೊಂಡು ಹೋಗಿದ್ದು, ಈ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ.
ಮತ್ತು ನಮ್ಮ ಕೋರ್ಟ್ನಲ್ಲಿ ನ್ಯಾಯ ಕೇಳಕ್ಕೆ ಹೋದ್ರೆ ನ್ಯಾಯಕ್ಕೆ ಕೋರ್ಟಿಗೆ ಬಂದು DC ಅವರು ಹಾಜರಾಗಂಗಿಲ್ಲ. ಮತ್ತೆ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ನಲ್ಲಿ ತಪ್ಪು ಆದೇಶ ಮಾಡ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ಇಶ್ಯೂ ಮಾಡಿಲ್ಲ. ಇಷ್ಟೆಲ್ಲ ಮಾಡ್ತಾರೆ ಗೌರ್ಮೆಂಟ್ ಸಂಗತಿ ನಾವು ತಿಂಗಳ ಸ್ಟ್ರೈಕ್ ಮಾಡ್ತೀವಿ. ಜಡ್ಜಸ್ ಹತ್ರ ನ್ಯಾಯ ಕೇಳಕ್ ಬಂದಿನಿ. ನಾನೇ ಸುಮ್ಮನೆ ಬಂದಿಲ್ಲ ಇಲ್ಲಿ. ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ನಡೆಯಲಿದ್ದು ಪಟ್ಟಣದ ಲಕ್ಷ್ಮೀಬಾಯಿ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪಥಸಂಚಲನ ಆರಂಭವಾಗಲಿದೆ. ಪಥಸಂಚಲನ ಸಾಗುವ ಬೀದಿಗಳಲ್ಲಿ ಕೇಸರಿ ಬಾವುಟ ಬಂಟಿಂಗ್ಸ್ಗಳನ್ನು ಅಂಟಿಸಲಾಗಿದ್ದು ಪಥಸಂಚಲನದಲ್ಲಿ 100 ಗಣವೇಷಧಾರಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಪಥಸಂಚಲನ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನವರು ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಾನು ಎಲ್ಲೂ ಕೂಡ ಹೇಳಿಲ್ಲ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ. ಆರ್ಎಸ್ಎಸ್ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೀತಾ ಇದ್ದಾರೆ. ವಿದ್ಯಾರ್ಥಿಗಳು ಓದಲಿಕ್ಕೆ ಬರ್ತಾರೆ, ಇವರು ಪಥಸಂಚಲನಕ್ಕೆ ಬನ್ನಿ ಅಂತಾರೆ. ಬಿಜೆಪಿಯವರು ನಾನು ಪತ್ರ ಬರೆದಿದ್ದಕ್ಕೆ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಇಲ್ಲದ ಸಂಸ್ಥೆ ಅಂತ ಕಿಡಿಕಾರಿದ್ರು. ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ನನಗೇನು ಪ್ರತಿಷ್ಠೆ ಆಗಿದೆ? ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದು ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರೀತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿದ್ರು. ತಪ್ಪೇನಿದೆ? ಇವರೆಲ್ಲರೂ ಸೇರಿ ಮೈಮೇಲೆ ಬಿದ್ದರು. ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ ನಾವು ನೋಡ್ತೀವಿ, ಅದು ಇದು ಮಾಡ್ತೀವಿ ಅಂತ ಪ್ರಚೋದನಕಾರಿಯಾದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಬಿಜೆಪಿಯವರು. ಎಂಎಲ್ಸಿ ನಾಗರಾಜ್ ಯಾದವ್ ಪತ್ನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಿಸಲಾಗಿದೆ. ಆದರೆ ರಾಜಶ್ರೀ ಯಾದವ್ಗೆ ಘೋಷಣೆ ಆಗಿರುವ ಪ್ರಶಸ್ತಿ ತಡೆಗೆ ಪತ್ರ ಬರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಅಶೋಕ್ ಚಂದರಗಿ ಪತ್ರ ಬರೆದಿದ್ದಾರೆ. ರಾಜಶ್ರೀ ಅವರು ಬೆಳಗಾವಿ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆಯಾಗಿದ್ದಾರೆ. ಆದರೆ ಅವರಿಗೆ ಕನ್ನಡ ಭಾಷೆಗೆ ಎಂದೂ ಸ್ಪಂದನೆ ನೀಡಿಲ್ಲ. ಅವರು ಯಾದವ್ ಪತ್ನಿ ಎಂಬ ಕಾರಣಕ್ಕೆ ಅವರಿಗೆ ಪ್ರಶಸ್ತಿ ನೀಡಿದ್ದು ಸರಿಯಲ್ಲ, ವಯಸ್ಸಿನ ನಿಯಮವನ್ನು ಉಲ್ಲಂಘಿಸಿ ಪ್ರಶಸ್ತಿ ಘೋಷಿಸಿದ್ದಾರೆ ಅಂತ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆಯನ್ನು ಮಾಡಲಾಯಿತು. ಸಿಸಿಎಚ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ನಡೆದಿದ್ದು ಹಣೆಗೆ ಕುಂಕುಮ ಇಟ್ಕೊಂಡು ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಇವರ ಜೊತೆ ಪವಿತ್ರ ಸೇರಿದಂತೆ 6 ಆರೋಪಿಗಳು ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಇನ್ನು ವಿಚಾರಣೆ ವೇಳೆ ಚಾರ್ಜ್ ಫ್ರೇಮ್ ಮಾಡದಂತೆ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ರು. ಕೆಲ ಆರೋಪಿಗಳ ಪರ ವಕೀಲರು ಗೈರಾಗಿದ್ದಾರೆ. ಹೀಗಾಗಿ ನವೆಂಬರ್ 3 ಅಥವಾ 4ರಂದು ಚಾರ್ಜ್ ಫ್ರೇಮ್ ಮಾಡುವಂತೆ ಮನವಿಯನ್ನು ಮಾಡಲಾಗಿದೆ. ಹೀಗಾಗಿ ವಕೀಲರ ಮನವಿ ಮೇರೆಗೆ ನವೆಂಬರ್ 3ಕ್ಕೆ ಚಾರ್ಜ್ ಫ್ರೇಮ್ ಮಾಡ್ತೇವೆ ಅಂತ ಜಡ್ಜ್ ಒಪ್ಪಿಗೆಯನ್ನು ಕೊಟ್ಟರು. ನವೆಂಬರ್ 3ಕ್ಕೆ ವಿಚಾರಣೆ ಮಾಡಲಾಗುತ್ತೆ. ಅಂದೇ ಟ್ರಯಲ್ ಡೇಟ್ ಕೂಡ ನಿರ್ಧಾರವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಹಾಗೂ ಪವಿತ್ರ ಮದುವೆ ಫೋಟೋಸ್ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಹರಿದಾಡ್ತಾ ಇದ್ದು ಇಬ್ಬರು ಮಧುಮಕ್ಕಳಂತೆ ಫೋಟೋಗಳಲ್ಲಿ ಮಿಂಚಿದ್ದು ಪವಿತ್ರ ಜೊತೆ ದರ್ಶನ್ ಸೆಲ್ಫಿ ತೆಗೆದುಕೊಂಡಿರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ದೂರನ್ನು ಕೊಟ್ಟಿದ್ದಾರೆ. ಎಡಿಜಿಪಿ ಹಿತೇಂದ್ರ ಕುಮಾರ್ಗೆ ಪತ್ರವನ್ನು ಬರೆದು ಚಂದನ್ ಕುಮಾರ್ನ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡುವಂತೆ ಮನವಿಯನ್ನು ಮಾಡಿದ್ದಾರೆ. ಪ್ರಕರಣದಲ್ಲಿ ಪಿಎಸ್ಐ ವಿನಯ್ ಹಾಗೂ ಎಸಿಪಿ ಚಂದನ್ ಇಬ್ಬರು ಸರ್ವಾಧಿಕಾರಿಗಳಂತೆ ನಡೆದುಕೊಂಡಿದ್ದಾರೆ. ಅಲ್ಲದೆ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಸುಳ್ಳು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಈ ಇಬ್ಬರನ್ನ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಅಲ್ಲದೆ ಈ ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸುವಂತೆ ಮನವಿಯನ್ನು ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಹಾಗೂ ಬೆದರಿಕೆ ಕೇಸ್ನಲ್ಲಿ ಪ್ರೊಫೆಸರ್ ಮೈಲಾರಪ್ಪರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಜಿ ರಿಜಿಸ್ಟ್ರಾರ್ ಆಗಿದ್ದ ಮೈಲಾರಪ್ಪ ಅವರನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. 2022ರಲ್ಲಿ ಬೆಂಗಳೂರು ವಿವಿಯಲ್ಲಿ ಮೈಲಾರಪ್ಪ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಈ ಸಂಬಂಧ ಲೈಂಗಿಕ ಆರೋಪ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಇದೇ ಕೇಸ್ ಸಂಬಂಧ ಮೈಲಾರಪ್ಪ ಮಹಿಳೆಗೆ ಬೆದರಿಕೆ ಹಾಕಿದ ಹಿನ್ನೆಲೆ ಆರೋಪಿಯನ್ನ ಬಂಧಿಸಲಾಗಿದೆ.
ಬೆಂಗಳೂರಿನಲ್ಲಿ ನಡೆದಂಥ ಅಧಿಕಾರಿಗಳ ಸಭೆಯಲ್ಲಿ ಬೆಂಗಳೂರು ಉತ್ತರ ವಿಭಾಗದ ಎಸಿ ಕಿರಣ್ ಅವರಿಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜನರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿದ ಅಧಿಕಾರಿಗಳಿಗೆ ಸಭೆಯಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮಗೆ ಎಷ್ಟು ಜನ ಏಜೆಂಟ್ ಇದ್ದಾರೆ, ಆ ಪೈಕಿ ಅಧಿಕೃತ ಏಜೆಂಟ್ ಯಾರು ಅಂತ ಬೋರ್ಡ್ ಹಾಕಿಬಿಡಿ, ಜನ ಅವರನ್ನೇ ಭೇಟಿಯಾಗಲಿ. ನೀವು ನನಗೆ ಸಿಗಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನು ಅಂತ ಅಧಿಕಾರಿ ಎಸಿ ಕಿರಣ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೋಗಿ ಯಾರು ಅಫಿಷಿಯಲ್ ಏಜೆಂಟ್ ಆದ್ರೂ ಅಂತ ಅನೌನ್ಸ್ ಮಾಡಿ, ಯಾರು ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ. ಅದಕ್ಕೆ ಹೇಳಿದ್ದು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ನೋ ಹೂ ಟು ಅಪ್ರೋಚ್. ಬಿಕಾಸ್ ಈಗ ಯಾರು ಏಜೆಂಟ್ ಅಂತ ನಮ್ಗೆ ಕನ್ಫ್ಯೂಷನ್. ಈಗ ನಮ್ಮ ಆಫೀಸೇ ನಿಮ್ಗೆ ಯಾವ ಏಜೆಂಟ್ ಅಪ್ರೋಚ್ ಮಾಡಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ, ಹೋಗ್ಲಿ. ನೀವಂತೂ ಸಿಗೋದಿಲ್ಲ, ನೀವು ಫೋನಿಗೂ ಸಿಗೋದಿಲ್ಲ, ಫಿಸಿಕಲ್ ಆಗಿನೂ ಸಿಗಲ್ಲ. ನಿಮ್ ಪರವಾಗಿ ಯಾರನ್ನಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ, ವಿ ವಿಲ್ ಅಪ್ರೋಚ್ ದೆಮ್ ಓನ್ಲಿ. ನಂದೇ ಪರಿಸ್ಥಿತಿ ಹಿಂಗಿರೋವಾಗ ಇನ್ನ ಜನಗಳದ್ದು ಏನ್ ಪರಿಸ್ಥಿತಿ ಆಗುತ್ತೆ? ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ, ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದ್ಗಡೆ ಬಾಗಿಲಿಂದ ಹೊರಗಡೆ ಹೋಗ್ತೀರಿ. ಹಾಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕ್ಕೆ ತಯಾರು ಇಲ್ಲ, ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ. ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ, ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ, ಮೂವರು ಇಡ್ತೀರಾ ಇಡಿ, ಅಫಿಷಿಯಲ್ ಆಗಿ ಏಜೆಂಟ್ ಅನ್ನ ನೇಮಕ ಮಾಡ್ಬಿಡಿ. ಅಷ್ಟೇ ನಾನು ಹೇಳ್ತಾ ಇರೋದು, ಬೇರೆ ಏನಿಲ್ಲ. 1730 ಪೆಂಡಿಂಗ್ ಇಟ್ಕೊಂಡು 30 ಕೇಸ್ ಡಿಸ್ಪೋಸಲ್ ಇನ್ 2.5 months. ಆಯ್ತು, ಅದು ಬಿಟ್ಟು ಇನ್ನೂ 1500 ಕೇಸ್ ಇದೆ. PO ಆಗಿರೋದು, ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ 1500 ಕೇಸ್ ಇದೆ. ನಿಜವಾಗೂ ನಿಮ್ಗೆ ಐ ಆಮ್ ಸರ್ಪ್ರೈಸ್ಡ್, ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ. ಹಾಗಾದ್ರೆ ಐ ಮಸ್ಟ್ ಕಮೆಂಡ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡುಪ್ಲಿಸಿಟಿ. ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು? ರೈಟ್, ಬಿಡಿ, ಮಾತಾಡಿ, ಎಲ್ಲಾರ್ದು ಟೈಮ್ ಯಾಕೆ ವೇಸ್ಟ್ ಮಾಡೋಣ. ಅಂಡ್ ಸುಮ್ಮನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೇನು ಸಿಗೋದಿಲ್ಲ. ನನ್ನ ಕೆಲಸ ಡಿಕೆಶಿ ಕನಸಿನ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಭಾರೀ ಹಿನ್ನಡೆಯಾಗಿದೆ. ಆರಂಭದಲ್ಲೇ ಪೂರ್ಣ ಪ್ರಮಾಣದ ಕಾಮಗಾರಿಯಿಂದ ಬಿಸ್ಮಾಯಿಲ್ ಹಿಂದೆ ಸರಿದಿದೆ. ನಗರದಲ್ಲಿ ಬೃಹತ್ ಕಾಮಗಾರಿ ನಡೆಸುವ ಜಿಬಿಎ ಅಂಗಸಂಸ್ಥೆಯಾಗಿರುವ ಬಿಸ್ಮಾಯಿಲ್ ಇದೀಗ ಆರಂಭಿಕವಾಗಿ 1 ಕಿಲೋಮೀಟರ್ ಉದ್ದದ ಸುರಂಗ ಕೊರೆಯಲು ಪ್ಲಾನ್ ಮಾಡಲಾಗಿದೆ. ಹೆಬ್ಬಾಳದ ಎಸ್ಟಿಎಂ ಮಾಲ್ನಿಂದ ಪಶು ವೈದ್ಯಕೀಯ ಆಸ್ಪತ್ರೆವರೆಗೆ ಮಾತ್ರ ಸುರಂಗ ಮಾರ್ಗ ಕೊರೆಯಲಾಗುತ್ತೆ. 16 ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಕೇವಲ 1 ಕಿಲೋಮೀಟರ್ ಮಾತ್ರ ಸುರಂಗ ಮಾರ್ಗ ಮಾಡಲು ನಿರ್ಧರಿಸಲಾಗಿದೆ. ಹೀಗಾಗಿ 1 ಕಿಲೋಮೀಟರ್ ಟನಲ್ಗೆ ಬಿಸ್ಮಾಯಿಲ್ನಿಂದ ಡಿಪಿಆರ್ ತಯಾರಿಕೆ ಮಾಡಲಾಗಿದೆ. ನವೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ಶಾಸಕ ತನ್ವೀರ್ ಸೇಠ್, ಕ್ರಾಂತಿ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ, ಅಧಿಕಾರ ಹಂಚಿಕೆ ಯಾವಾಗ ಎಲ್ಲಿ ಯಾರ ಮುಂದೆ ಆಗಿದೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ನವೆಂಬರ್ ಕ್ರಾಂತಿಯ ವಿಚಾರದಲ್ಲಿ ಅಂಥ ಮುನ್ಸೂಚನೆಗಳು ಯಾವುದೂ ನಮ್ಮ ಮುಂದೆ ಇಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಮನುಷ್ಯ 100 ವರ್ಷ ಬಾಳಿ ಬದುಕುವಂಥ ಆಸೆ ಇಟ್ಕೊಂಡಿದ್ರು ಆಯುಷ್ ಎಷ್ಟಿದೆ ಅಷ್ಟೇ. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟರೆ ನಾನು ಬಿಟ್ಕೊಡೋಕ್ಕೆ ತಯಾರು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಜನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಹಿರಿಯ ಸಚಿವರುಗಳು ಪಕ್ಷ ಆದೇಶ ನೀಡಿದ್ದಲ್ಲಿ ನಾನು ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಎಂಬ ಯತೀಂದ್ರ ಹೇಳಿಕೆಗೆ ಶಾಸಕ ತನ್ವೀರ್ ಸೇಠ್ ತಿರುಗೇಟು ಕೊಟ್ಟಿದ್ದಾರೆ. ಯತೀಂದ್ರ ಅವರು ಸಿದ್ದರಾಮಯ್ಯ ಸಿಎಂ ಆಗಿರೋದು ಅನಿವಾರ್ಯ ಅಂದಿದ್ದಾರೆ, ಆದರೆ ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು ಉತ್ತರಾಧಿಕಾರಿ ಅನ್ನೋ ಪದನ ಬಳಕೆ ಮಾಡಿದ್ದಾರೆ. ಈ ಎಲ್ಲವೂ ಹೂವಾಪೂಗಳು. ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ, ಯಾವುದು ಶಾಶ್ವತ ಅಲ್ಲ. ಸೊ ಹಾಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ, ಯಾವ ಸ್ಥಾನಗಳು ಖಾಲಿ ಇಲ್ಲ. ಹಾಗಾಗಿ ಆ ಕುರ್ಚಿಗಳ ಮೇಲೆ ಕಣ್ಣು ಯಾರ್ದು ಇಲ್ಲ. ಇಲ್ಲಿ ವೈಯಕ್ತಿಕವಾಗಿ ಎಲ್ಲರಿಗೂ ಅಧಿಕಾರ ಇದೆ, ಅದಕ್ಕೆ ಎಲ್ಲ ಪುಷ್ಟಿ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷ 138 ಸ್ಥಾನ ದೊರಕಿರುವಂಥದ್ದು. ಆಡಳಿತ ಪಕ್ಷದ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಎಲ್ಲರೂ ಆಸೆ ವ್ಯಕ್ತಪಡಿಸುವಂಥದ್ದು ಸಹಜ. ಯತೀಂದ್ರ ಅವರು ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಮಾತನಾಡಿದ ಶಾಸಕ ತನ್ವೀರ್ ಸೇಠ್, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಈ ಹಿಂದೆ ಮಂತ್ರಿ ಆಗಬೇಕಿತ್ತು, ಆದರೆ ಪಕ್ಷ ಹೇಳಿದ್ದಕ್ಕೆ ಸುಮ್ಮನಾಗಿದ್ದೆ, ಆದರೆ ಈಗ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳಿದರು.
ಅಧಿಕಾರ ಹಂಚಿಕೆಯ ಸೂತ್ರಗಳು ಯಾವಾಗ ಯಾವ ಸನ್ನಿವೇಶದಲ್ಲಿ ಯಾರ ಮುಂದೆ ಮಾತಾಡಿದ್ರು ಅನ್ನೋದು ಇವತ್ತರೆಗೂ ಯಾರಿಗೂ ಗೊತ್ತಿಲ್ಲ, ಸ್ಪಷ್ಟತೆ ನಮ್ಮ ಮುಂದೆ ಇಲ್ಲ. ಹಾಗಾಗಿ ಅಧಿಕಾರ ಹಂಚಿಕೆ ಮಾಡುವಂತಹ ಸೂತ್ರ ಯಾವಾಗ ಯಾವ ಸನ್ನಿವೇಶದಲ್ಲಿ ಯಾರ ಮುಂದೆ ಆಯಿತು, ಅದು ಆಗುತ್ತೋ ಇಲ್ವೋ ಅನ್ನೋ ಊಹೆಗಳು ನಮ್ಗೆ ಯಾರಿಗೂ ಬೇಕಾಗಿಲ್ಲ. ಏನಾದರೂ ಆಗಂಗಿದ್ರೆ ಖಂಡಿತವಾಗಿ ಬದಲಾವಣೆ ಆದಾಗ ಬಹುತೇಕ ಸಚಿವರಿಗೆ ನಾವು ವಿರಾಮ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತು ಎಲ್ಲ ಹಂತದಲ್ಲೂ ನಡೀತಾ ಇರೋದ್ರಿಂದ ಹಾಗಾಗಿ ನಾನು ಆಸೆ ಇಟ್ಕೊಂಡು ಕೂತೀನಿ. ಬಿಡದಿಯಲ್ಲಿ ಜಿಬಿಐಟಿ ಯೋಜನೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ರೈತರ ಭೂಮಿಯಲ್ಲಿ ಎಐಸಿಟಿ ನಿರ್ಮಾಣದ ಯೋಜನೆ ಮಾಡುವುದಕ್ಕೆ ಮುಂದಾಗಿದೆ. ಇದೇ ವಿಚಾರಕ್ಕೆ ಇವತ್ತು ರಾಮನಗರದ ರೈತ ಭವನದಲ್ಲಿ ರಾಜ್ಯ ರೈತ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಿದ್ದು, ನವೆಂಬರ್ 4ರಂದು ರೈತ ಸಂಘದಿಂದ ಬೈಕ್ ಜಾಥಾ ನಡೆಸಲು ನಿರ್ಧರಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಾರೆ, ಆದರೆ ಅವರಿಗೆ ಕನಿಷ್ಠ ಸೌಜನ್ಯ ಇಲ್ಲದಂತೆ ವರ್ತಿಸುತ್ತಾರೆ. ಈ ಯೋಜನೆಯನ್ನ ಸರ್ಕಾರ ಕೈಬಿಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಹೆದ್ದಾರಿ ತಡೆದು ರೈತರು ಪ್ರತಿಭಟಿಸಿದ್ದಾರೆ. ಕಬ್ಬು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿದ್ದಾರೆ. ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಹಿಂದುಳಿದ ವರ್ಗಗಳ ಪರಿಶಿಷ್ಟ ಪಂಗಡ ಹಾಗೂ ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ಮತಗಳ್ಳರೆ ಕುರ್ಚಿ ಬಿಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1,24,000 ಮತಗಳ್ಳತನವಾಗಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಪ್ರತಿ ಕ್ಷೇತ್ರದಲ್ಲೂ ಅವೇರ್ನೆಸ್ ಮಾಡೋದ್ರ ಮುಖಾಂತರ ಕಾನೂನು ಹೋರಾಟಕ್ಕೂ ಕೂಡ ಇಳಿದಿರ್ತಕ್ಕಂಥದ್ದು. ಆ ಒಂದು ಎಚ್ಚರಿಕೆಯಿಂದಲೇ ಇವತ್ತು ಇಡೀ ರಾಷ್ಟ್ರದಾದ್ಯಂತ ಈ ಮತಗಳ್ಳತನದ ವಿರುದ್ಧ ಒಂದು ಚುನಾವಣೆ ಆಯೋಗದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಮತದಾನ ಮುಗಿದ ನಂತರ ನಮ್ಮ ಬೂತ್ ಏಜೆಂಟ್ಗಳು ಏನು ಲೀಸ್ಟ್ ಕೊಟ್ಟಿರ್ತಾರೆ, ಆ ಲಿಸ್ಟಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಇರ್ಬೋದು, ತದನಂತರ ಚುನಾವಣೆ ಘೋಷಣೆ ಮಾಡಿರ್ತಕ್ಕಂಥ ಚುನಾವಣೆ ಪರ್ಸೆಂಟೇಜ್ನಲ್ಲಿ ಅನೇಕ ವ್ಯತ್ಯಾಸಗಳು ಕಂಡಿರ್ತಕ್ಕಂಥ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬೇರೆ ಅನೇಕ ರಾಜ್ಯಗಳಲ್ಲಿ ಕೂಡ ನಾವು ಕಂಡಿದ್ದೇವೆ. ರಾಯಚೂರು ಜಿಲ್ಲೆಯಲ್ಲಿ ದೇವಸ್ಥಾನದ ಹುಂಡಿಯನ್ನೇ ಕಳ್ಳರು ಕದ್ದೊಯ್ದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿಯಲ್ಲಿ ನಡೆದಿದೆ. ಗ್ರಾಮದ ಬಸವೇಶ್ವರ ದೇವಸ್ಥಾನದ ಹುಂಡಿಯನ್ನ ಕಳ್ಳರು ಕದ್ದಿದ್ದಾರೆ. 100 ಕೆಜಿಯ ಹುಂಡಿ ಹಾಗೂ ದೇವಸ್ಥಾನದ ಒಳಗಡೆ ಇದ್ದಂತಹ ಟ್ರೆಜರಿಯನ್ನ ಸಹ ಕಳ್ಳರು ಕದ್ದೊಯ್ದಿದ್ದಾರೆ. ರಾತ್ರಿ ದೇಗುಲದ ವಿದ್ಯುತ್ ಕಟ್ ಮಾಡಿ ಕಳ್ಳರು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಸದ್ಯ ಹುಂಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದ್ದು, ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರೈಲಿನಲ್ಲಿ ಸಾಗಿಸ್ತಾ ಇದ್ದಂಥ 8 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿರುವಂಥ ಘಟನೆ ನರಸಾಪುರ ಹುಬ್ಬಳ್ಳಿ ಅಮರಾವತಿ ರೈಲಿನಲ್ಲಿ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಹುಬ್ಬಳ್ಳಿ ರೈಲ್ವೆ ಪೊಲೀಸರು ದಾಳಿಯನ್ನು ಮಾಡಿದ್ದು, ರೈಲಿನ ಮುಂಭಾಗದ ಜನರಲ್ ಬೋಗಿಯಲ್ಲಿ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಸದ್ಯ ರೈಲಿನಲ್ಲಿ ಸಾಗಿಸ್ತಾ ಇದ್ದಂಥ 80,000 ರೂಪಾಯಿ ಮೌಲ್ಯದ 8 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಸ್ತೆ ಬದಿ ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸ್ತಾ ಇದೆ. ಇವತ್ತು ಸಹ ಗಂಗಾನಗರದ ವ್ಯಕ್ತಿ ಮನೆ ಮುಂದೆ ಕಸ ಸುರಿದು ಜಿಪಿಎ ಅಭಿಯಾನ ಮಾಡ್ತಾ ಇದೆ. ಗಂಗಾನಗರದ ವ್ಯಕ್ತಿಯೊಬ್ಬರು ಬೆಳಗ್ಗೆ 5:30ಕ್ಕೆ ರಸ್ತೆ ಬದಿ ಕಸ ಸುರಿದು ಹೋಗ್ತಾ ಇದ್ರು. ಇದನ್ನ ಮಾರ್ಷಲ್ಗಳು ವಿಡಿಯೋ ಮಾಡ್ಕೊಂಡಿದ್ರು. ನಂತರ ವ್ಯಕ್ತಿಯನ್ನ ಫಾಲೋ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಮನೆ ಮುಂದೆ ಕಸ ಸುರಿಯಲು ಮುಂದಾಗಿ ದಂಡ ವಸೂಲಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಲಸೂರ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇರೋದಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಿದರೂ ಕೂಡ ಅದನ್ನು ಬಳಸದೆ ಹುಲಸೂರ ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಕಸ ಸುರಿಯಲಾಗ್ತಾ ಇದೆ. ಇನ್ನು ಕಸ ಹಾಕ್ತಿರೋದ್ರಿಂದ ರಸ್ತೆ ಪಕ್ಕ ಗಬ್ಬು ವಾಸನೆ ಬರ್ತಾ ಇದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಹುಲಸೂರ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ನಡೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದೇ ವಾರದ ಅವಧಿಯಲ್ಲಿ ಬೀದರ್ನಲ್ಲಿ 2 ಬಾರಿ ಭೂಕಂಪನ ಸಂಭವಿಸಿದೆ. ಕಳೆದ ರಾತ್ರಿ ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ, ಬಸವ ಕಲ್ಯಾಣ ತಾಲೂಕಿನ ಖೇರಡ ಗ್ರಾಮದ ಬಳಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪನದಲ್ಲಿ 2.6ರಷ್ಟು ತೀವ್ರತೆ ದಾಖಲಾಗಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ ಮಾಹಿತಿ ನೀಡಿದೆ.
ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ಡಾಲ್ಫಿನ್ ರಕ್ಷಣೆ ಮಾಡಲಾಗಿದೆ. ಕಡಲ ದಡಕ್ಕೆ ಸುಮಾರು 5 ರಿಂದ 6 ಅಡಿ ಉದ್ದದ ಡಾಲ್ಫಿನ್ ಅಸ್ವಸ್ಥಗೊಂಡು ಬಿದ್ದಿತ್ತು. ಇದನ್ನು ಗಮನಿಸಿದಂತೆ ಯುವಕರು ಕೂಡಲೇ ಡಾಲ್ಫಿನ್ ಅನ್ನು ರಕ್ಷಣೆ ಮಾಡಿ ಮತ್ತೆ ಸಮುದ್ರಕ್ಕೆ ಬಿಟ್ಟಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ 150ನೇ ಜಯಂತಿ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಏಕತಾ ನಡಿಗೆ ಅಭಿಯಾನ ನಡೆಸಲಾಗಿದೆ. ಹುಬ್ಬಳ್ಳಿಯ 3000 ಮಠದಲ್ಲಿ ನಡಿಗೆಗೆ ಚಾಲನೆ ನೀಡಲಾಗಿದೆ. ನಡಿಗೆಯಲ್ಲಿ ಮೇಯರ್ ಜ್ಯೋತಿ ಪಾಟೀಲ್, ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದಾರೆ. ಇನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕೂಡ ಏಕತೆಗಾಗಿ ಓಟವನ್ನು ನಡೆಸಿದ್ದಾರೆ. ಅವಳಿ ನಗರದ ಪ್ರಮುಖ ವೃತ್ತಗಳಲ್ಲಿ ಏಕತೆಗಾಗಿ ಜಾಗೃತಿ ಅಭಿಯಾನ ಮಾಡಲಾಗಿದೆ. ಇನ್ನು ಅಭಿಯಾನದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ನಿವಾಸಿಗಳು ಭಾಗಿಯಾಗಿದ್ದರು. ಯಲಹಂಕದ ರಾಜನಗುಂಟೆ ಬಳಿ ಇರುವಂತಹ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಕಾನೂನು ಉದ್ಯಮ ಇಂಟರ್ಫೇಸ್ ಶೃಂಗಸಭೆ 2025 ಕಾರ್ಯಕ್ರಮ ನಡೆದಿದೆ. ಇಂಡಸ್ಟ್ರೀಸ್ನಲ್ಲಿ ಕಾನೂನು ವಿಭಾಗದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಲಾಗಿದೆ. ಕೌಶಲ್ಯ, ಕಾನೂನಿನ ತಿಳುವಳಿ, ಉದ್ಯಮದ ಅವಕಾಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ಉದಯ್ ಹೊಳ್ಳ, ಮುಖ್ಯ ಅತಿಥಿ ನಾರಾಯಣ ರಾಮಸ್ವಾಮಿ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇದು ಇಂಟರಾಕ್ಷನ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ದ ಪ್ರೊಫೆಷನ್ ಆಫ್ ಲಾ ಸ್ಟೂಡೆಂಟ್ಸ್ ಅಂತ ಇರೋದು. ಇದು ಯಾಕೆ ಅಂತಂದರೆ ಲೀಗಲ್ ಪ್ರೊಫೆಷನಿಗೆ ಅಂದರೆ ವಕೀಲರಿಗೆ ಇಂಡಸ್ಟ್ರಿಯಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ. ಅವರು ಇಂಡಸ್ಟ್ರಿ ಇರೋದರಿಂದ ಅವರಿಗೆ ಇಂಡಸ್ಟ್ರೀಸಿನಲ್ಲಿ ತುಂಬ ಲೀಗಲ್ ಚಾಲೆಂಜಸ್ ಇರುತ್ತೆ. ಅದಕ್ಕೋಸ್ಕರ ಅವರು ವಕೀಲರ ಹತ್ರ ಬಂದೇ ಬರ್ತಾರೆ. ಎರಡನೇದಾಗಿ ಆ ಇಂಡಸ್ಟ್ರಿನಲ್ಲೂ ಈ ಸುಮಾರು ಕೆಲಸಗಳಿರುತ್ತೆ. ಅಂದರೆ ಅಲ್ಲಿ ದೇ ಕ್ಯಾನ್ ಜಾಯಿನ್ ಆಸ್ ಲಾ ಆಫೀಸರ್ಸ್ ಅಂತ ಮಾಡ್ಬೋದು, ಅಥವಾ ಜನರಲ್ ಮ್ಯಾನೇಜರ್ ಲಾ ಅಂತ ಇರ್ಬೋದು. ಹಾಗಾಗಿ ಈ ಇಂಡಸ್ಟ್ರಿ ಆ್ಯಂಡ್ ಲೀಗಲ್ ಪ್ರೊಫೆಷನ್ ಆರ್ ಇಂಟಿಮೇಟ್ಲಿ ಕನೆಕ್ಟೆಡ್ ಅಂತ ಹೇಳೋದು. Great beginning. Nice to see the law school reaching out to industry, because I believe this is a profession that is undergoing a lot of change. The expectation is changing every day. So it's good to see Presidency University taking this initiative to bring industry into the campus. And there are luminaries from the industries who are going to speak in today's event.